ನಮಸ್ಕಾರ. ಡಿವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪುರ. ಶಿವಸಾಂಬದಯ ನಮಃ ಪಾರ್ವತಿ ಮಂಗಲಾತ್ಮಕ ಜನನಿ ಪರ ಶಿವನಾರಾಯಣಿಗೆ ಮಂಗಲಂ ಜಯ ಮಂಗಲೋ ಮಂಗಲಂ ಜಯ ಮಂಗಲೋ ಶ್ರೀ ಬಾಬಾಗೆ ಮಂಗಲಂ ಶುಭ ಮಂಗಲೋ. ಭಂಡಾರ ಕಸರು ತಾರೋ ದೇವತೆಗಳಿಗೆ ಪುಂಡಾತಾನದಿ ಪೀಡಿಸೆ ಚಂಡಿ ರೂಪವ ತಾಳಿ ದುರ್ಳರ ಖಂಡಿಸಿ ರುಂಡಮಾಲೆಯನ್ನು ಕೊರಳೋಳು ಧರಸಿದೆ ಮಂಗಲಂ ಜಯ ಮಂಗಲೋ ಮಂಗಲಂ ಜಯ. ಜಗದ್ಗುರು पंचाचार्य महाराज की, वीरभद्रेश्वर महाराज की, बलभीमेश्वर महाराज की, जय मंगलम जय नमः पार्वती शिव हर महादेव हर महादेव. ಕಾಲ ನೋಡ್ರಿ ರೈಟ್ ಸಂಬಳ ನೀವು ರೈಟ್ 3 ನೋಡ್ರಿ. ಮೊಟ್ಟ ಮೊದಲಿಗೆ ಈ ಊರಿನ ಗ್ರಾಮದ ಎಲ್ಲ ದೇವಾನ್ ದೇವತೆಗಳ ಪಾದಗಳಿಗೆ ಹಣೆ ಮಾಡಿದು. ಇವತ್ತಿನ ಒಂದು ಕಾರ್ಯಕ್ರಮ ಇಲ್ಲಿ ಹೆಂಗಾಗಿದೆಯಪ್ಪ ಅಂತಂದ್ರೆ, ಒಂದು ಸತತ 2 ವರ್ಷದಿಂದ ನಮ್ಮ ಏನು ಅನಿಸಿಕೆಗಳನ್ನು ಇವತ್ತು ನಮ್ಮ ಜನಪ್ರಿಯ ಶಾಸಕರಾದಂಥ ಇವತ್ತು ವಿವಿಧ ಕಾಮಗಾರಿಗಳನ್ನು ಅಡಿಗದ ಸಮಾರಂಭಕ್ಕೆ ಇವತ್ತು ಆ ಕಾರ್ಯಕ್ರಮಕ್ಕೆ ಇದು ಕೊಟ್ಟು ಇವತ್ತು ಹಿಟ್ನಳ್ಳಿ ಅಂದಾಜು 2 ಕೋಟಿ, ಆಮೇಲೆ ಶಿಶಿ ರಸ್ತೆಗೆ 50 ಲಕ್ಷ ಮತ್ತು ವೀರಭದ್ರೇಶ್ವರ ಗುಡಿ ದೇವಸ್ಥಾನಕ್ಕೆ 5 ಲಕ್ಷ, ಅದು 5 ಲಕ್ಷ ಆಗಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಇವತ್ತ ಅಡಿಗಲ್ಲನ್ನ ಚಾಲನೆ ಕೊಟ್ಟಾರ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಜನಪ್ರಿಯ ಶಾಸಕರಾದ ಆಗಮಿಸಿದಂತ ನಮ್ಮ ಊರಿನ ಪರವಾಗಿ ಋತು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ನಮ್ಮ ಗ್ರಾಮದ ಹಿರಿಯರಾದಂಥ ಸುಕರ್ಣ ಡಬ್ಬಿಗಾರರು ಸನ್ಮಾನ ಮಾಡ್ಬೇಕಂತ ಅವ್ರಲ್ಲಿ ಕೇಳ್ಕೊತಾ ಇದ್ದೀನಿ. ಮಹಾಂತ ಸ್ವಾಮಿಗಳಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದರಂತೆ ಈ ಊರಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಚಿಗೋಟಪ್ಪಗೌಡರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದರಂತೆ ಮಾಜಿ ಅಧ್ಯಕ್ಷರಾದ ಚಂಡಿಕಿ ಸಾವ್ಕಾರರಿಗೂ ಕೂಡ ಈ ಊರಿನ ಗ್ರಾಮ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾದಂಥ ಹನುಮಂತರಾಯಗೌಡರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಅದರಂತೆ ಮಾಜಿ ಅಧ್ಯಕ್ಷರಾದ BV ಗರವರು ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಬಯಸ್ತೇನೆ. ಹಾಗೂ ಇಲ್ಲಿ ಬಂದಿರತಕ್ಕಂಥ ಪತ್ರಕರ್ತರಿಗೂ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಈ ಪಕ್ಷದ ಕಾರ್ಯಕರ್ತರು ಹಾಗೂ ಈ ಊರಿನ ಹಿರಿಯರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ, ನಮ್ಮ ಶಾಸಕರ ಬಗ್ಗೆ 1-2 ಮಾತು ಹೇಳ್ಬೇಕಪ್ಪ ಅಂತಂದ್ರೆ, ಭಾಳ ಮಂದಿ ಅಂತಿದ್ರು. ಯಾಕಂತಂದ್ರೆ ಎಲ್ಲ ಹಳ್ಳಿಗಳಾಗ ಏನು ಆರ್ಸೋಗ್ಯಾರ, ಯಾವ ಕೆಲಸನೇ ಇಲ್ಲ ಅಂತ ಹೇಳಿ. ಆದರೂ ಕೂಡ ಏನಪ್ಪ ಅಂತ ಸರ್ಕಾರ ಇಲ್ಲಂದ್ರೂ ಕೂಡ ಗೌಡ್ರದು ಅಡಂಬರಿಕೆ ಇಲ್ಲ. ತಮ್ಮ ಎಲ್ಲರಿಗೂ ಆತ್ಮೀಯ ಬಂಧುಗಳಿಗೆ ಹೇಳ್ತಾ ಇದ್ದೀನಿ, ಅವರು ಯಾವುದೇ ಕಾರ್ಯಕ್ರಮಕ್ಕೆ ಯಾರಿಗೆ ಆಡಂಬರವಾಗಿ ಅಲ್ಲಿ ಫೋಟೋ ತಕೊಂಡು ಇಲ್ಲಿ ತಕೊಂಡು ಹೈಲೈಟ್ ಮಾಡುವಂಥದ್ದು ನಮ್ಮ ಶಾಸಕರದಲ್ಲ. ಏನಾದರೂ ಇದ್ರು ಏನಪ್ಪ ಅಂತಂದ್ರೆ ಕೆಲಸಕ್ಕೆ ಮಾತ್ರ ನಮ್ಮ ಶಾಸಕರು ಎತ್ತಿದ ಕೈ ಅಂತ ಹೇಳಿ ಇವತ್ತು ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ಇವತ್ತು ಅನೇಕ ಹಳ್ಳಿಯೊಳಗೆ ನೋಡಿದ್ರ
ಇವತ್ತ ಮಣೂರು ಗ್ರಾಮ ಆಗಿರ್ಬೋದು, ಜಾಲ್ವಾದ, ಕೋರ್ವಾರ, ದೇವ್ರಪುರಿಯಲ್ಲಿ ಮೊನ್ನೆ ಒಂದ್ ದಿವ್ಸ ಚಂತನ ಆಯ್ತದ ಅಡಿಗೆಲ್ ಮಾಡ್ಲಿಕ್ಕ. ಇಂಥವು ಅನೇಕ ಕಾರ್ಯಕ್ರಮಗಳನ್ನ ಅವ್ರು ಮಾಡ್ಲಿಕ್ಕತ್ತಾರ. ಆದ್ರೆ ಕಾರ್ಯಕ್ರಮಕ್ಕೆ ಮಾತ್ರ ನಾವು ಅಡ್ವರ್ಟೈಸ್ ಬೇಡ, ಕಾರ್ಯಕ್ರಮ ಕೆಲಸ ಮಾತಾಡಲಿ ಅನ್ನುವಂತ ಇವತ್ತು ಸನ್ಮಾನ್ಯ ಶಾಸಕರು ಇವತ್ತ ಕೆಲಸದಲ್ಲಿ ಪೂರಾ ತೊಡಗಿದಾರ. ಅವ್ರಿಗೆ ಇನ್ನ ಹೆಚ್ಚೆಚ್ಚಿನ ಕೆಲಸಗಳು ತಂದು ಮುಂದಿನ ದಿನಮಾನಗಳಲ್ಲಿ ನಮ್ಮೂರಿಗೆ ಒಂದು ಹೆಮ್ಮೆ ತರುವಂತ ವಿಷಯ ಆಗಲಿ ಅಂತೇಳಿ ಊರಿನ ಪರವಾಗಿ ಅವರಿಗೆ ಸ್ವಾಗತವನ್ನು ಕೊಟ್ಟ ಇವತ್ತು ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಶಂಕರ್. ಅಲಾಟ್ಮೆಂಟ್ ಮಾಡ್ಕೊಂಡು ಹೋಗ್ತೀನಿ. ನೀವು ಹೇಳಿದ್ದು ನೆನಪಿರ್ತದ, ನಾವೆಲ್ಲ ಬರೆದು ಇಟ್ಕೊಂಡಿರ್ತೀನಿ. ಯಾವ ಊರಿಗೆ ಏನು ಇಂಪಾರ್ಟೆಂಟ್ ಅದ ಅವ್ರಿಗೆ ಊರನ್ನವ್ರು ಹೇಳಿರ್ತಾರ. ಸ್ವಲ್ಪ ಅವ್ರಿಗೆ ಹೋದ್ರೆ ಮಾರಿ ತೋರ್ಸಾಕ್ ಒಳ್ಳೆ ದಾರಿ ಬೇಕಿಲ್ಲ. ಇವನು ಗಾಡಿ ಹೇಳಿರಿ, ಗಾಡಿ ಕೊಡ್ತೀನಿ ಅಂತೀನಿ, ಕೊಡ್ತೀನಿ ಅಂದ್ಮೇಲೆ ಕೊಡ್ತೀನಿ. ಅವ್ರಿಗೆ ಕೊಡ್ತಿದ್ರ ನಾ ಕೊಡುದಿಲ್ಲ. ಸುಮ್ಮನೆ ಅಲ್ಲಿ ಎಲ್ಲಾರು ಒಂದೊಂದು ಹೇಳಾಕತ್ರ ಯಾವ ಮಾಡಂಗಿಲ್ಲ. ಹಿಂಗಾಕ ಸಹಕಾರ ಕೇಳ್ತೀನಿ ನಾನು. ಇವ್ ಕೆಲವು ತಪ್ಪು ಅನ್ನಂಗಿಲ್ಲ. ಪರಿಸ್ಥಿತಿ ಏನದ ದಿನ ಟಿವಿಯಾಗಿ ನೋಡ್ತೀರಿ. ಕಾಂಗ್ರೆಸ್ ಶಾಸಕರೇ ಹೊಯ್ಕೊಳಕತ್ತಾರ ಅಂತದ್ರಾಗ ನಾವು ವಿರೋಧ ಪಾರ್ಟಿ ಒಳಗದೀನಿ. ನಿಮ್ ಕೆಲಸ ಮಾಡೋದು ನನ್ನ ಧರ್ಮದ, ನಾ ಇಲ್ಲ ತೆಳಂಗಿಲ್ಲ. ಏನಿ ಅಂಥವು ಏನದಾವಲ್ಲ ಇಂಪಾರ್ಟೆಂಟ್ ಪ್ರಯಾರಿಟಿ ಮ್ಯಾಗ ಬಂದ್ರಿ ಅವು ಪ್ರಯತ್ನ ಮಾಡ್ತೀನಿ, ಇಲ್ಲ ತೆಳಂಗಿಲ್ಲ. ಈ ಎಲ್ಲಾನು ನೀವು ಏನೈತಿ 100 ಮಂದಿ 100 ಹೇಳಾಕತ್ರಿ, ಯಾವ್ದು ಚೇರ್ಮನ್ ಠರಾವ್ ಮಾಡಿ ಅದಕ್ಕೆ ಕಳಿಸಿ ಅರ್ಜಿ ಕೊಡ್ಬೇಕು ಅಂದ್ರೆ ಅವ್ರು ಮುಂದೆ ಅದಕ್ಕೆ ಪ್ರಯತ್ನ ಮಾಡ್ತಾರೆ. ನಾವು ಈಗ ಬಂದಿದ್ರಿ ಆ ಮೆಟ್ಗಿ ನೋಡಿ ಹ್ಞೂ ಅಂದೆ. ಬನ್ನಿ ಈಗ ಹುಡುಗಿಗೆ ಒಂದು ಮನೆ ಹೇಳಿವಿ. ಅವಾಗ ಹೊಸರು ನೀವು ಹಿಂಗೆ ಮಾಡಕತ್ರಿ ಹಂಗೆ. ಈಗ ನಿಮ್ಮ ಊರಾಗ 1 ಕೋಟಿ ರೂಪಾಯಿ ಸಿಟಿ ರೋಡ್ ಆಗ್ಯದ. ಈಗ ಇಷ್ಟಾಗಿ ಚಿಕ್ಕೂರಿಗೆ ಅಡ್ಡಾಡಕ್ಕೆ ತ್ರಾಸ ಇತ್ತು, 2 ಕೋಟಿ ರೂಪಾಯಿ ಅದು ರೋಡ್ ಆಗ್ಯದ. ಈಗ ಹಿರಾಣನ ಗುಡಿ ಹೇಳಿದ್ವಿ, ಹಿರಾಣನ ಗುಡಿಗೆ 5 ಲಕ್ಷ ಕೊಟ್ಟಿವಿ. ನನ್ನ ಮನೇಲೆ ಕೊಡಂಗಿಲ್ಲ. ನೀವೊಂದು ನಾವು ಬಿಡಿಯೋನು ಹತ್ತ, ಯಾಕಂದ್ರೆ ನಿಮ್ಗೆ ಸೇವಾ ಮಾಡ್ಬೇಕಾಗ್ಯದ ಮಾಡಕತ್ತೀನಿ. ಅದ್ರದ್ದೇನು ನಾವು ಬಿಡಿ ಹತ್ತಾಕತ್ತಿಲ್ಲ. ಪರಿಸ್ಥಿತಿ ಚಂದಿಲ್ಲ. 124 ಕಳೆದ ಎಲ್ಲ ಊರಿಗೂ ಮುಟ್ಕೋಬೇಕಾಗ್ಯದ. ನಾ ಆ ಊರಿಗೆ ಹೋದಾಗ ನಾಳೆ ನಮ್ಮ ಊರಿಗೆ ಏನು ಮಾಡಿಯಪ್ಪ ಅಂದ್ರೆ ಏನು ಉತ್ತರ ಕೊಡ್ಲಿ, ಎಲ್ಲರಿಗೂ ಸಂಭಾಳಿಸ್ಬೇಕಾಗ್ಯದ. ಅದಕ್ಕೆ ನಿಮ್ದೆಲ್ಲ ಸಹಕಾರ ಇರಲಿ. ನಿಮ್ಮವನೇ ನಿಮ್ ಮರ ನಿಮ್ ದುಡಿ ಇರ್ತೀನಿ. ಯಾವ ಈಗ ಇವ್ರು ಮಣೂರಾಗನು ಮಾತು ಕೊಟ್ಟಿದ್ದೀನಿ ಇಲೆಕ್ಷನ್ ಮಾಡಿನಿಲ್ಲ. ಎಲ್ಲ ಊರುಗಳಿಗೆ ತೊಟ್ಟಿನಿ. ಈಗ ಅದಕ್ಕೆ ಸ್ವಲ್ಪ ನೀವು ಸಹಕಾರ ಮಾಡ್ರಿ. ಏನದಾವ್ ಎಲ್ಲ ಮಾಡು. ನಾ ಏನು ಬಂದ್ರೆ ನನ್ನ ಮನೇಲೇ ಮಾಡ್ತೀನಿ, ಯಾವ ಅಲ್ಲಿರ್ತೀನಿ. ನನ್ಗೇನದ ನಾನು ಏನಾರ ಮಾಡಿ ಜನರಿಗೆ ಮುಟ್ಕೊಳ್ಬೇಕತ್ತೀನಿ. ಬಟ್ ಪರಿಸ್ಥಿತಿ ಚಂದಿಲ್ಲ. ನೀವು ಹೊಸರು ಒಂದೊಂದು ಹೇಳಾಕತ್ರ ನಾ ಏನ್ ಮಾಡ್ಬೇಕು ಹೇಳ್ರಿ, ಮಾಡ್ಕೊಡ್ತೀನಿ. ಈಗ ಊರವ್ರು ಈಗ ಏನು ಹಾಸ್ಪಿಟ್ಲಿಗೆ ಕೇಳಾಕತ್ತೀರಿ, ನ್ಯಾಯಯುತವಾದಂತದ ನೀವು ಹೇಳ್ರಿ ಬಿಡ್ರಿ. ನಾ ಮಂತ್ರಿ ಬಳಿ ಹೋಗ್ತೀನಿ, ಲೆಟರ್ ಕೊಡ್ತೀನಿ, 4 ಸರ್ತಿ ಅಡ್ಡಾಡ್ತೀನಿ. DHO ನಾಳೆ ಕಳಿಸಿ ಇಲ್ಲಿಂದ ರಿಪೋರ್ಟ್ ತಗೋತೀನಿ. ನಾನು ಡ್ಯೂಟಿನ ಮಾಡಕ್ ಚಾಲು ಮಾಡ್ತೀನಿ, ಇಲ್ಲ ಅಂತ ಹೇಳಿಲ್ಲ. ಆಗುತ್ತಾನೆ ಸ್ವಲ್ಪ ಸಮಾಧಾನ ಮಾಡ್ರಿ. ಇಂಥವು ಯಾವ ಇಂಪಾರ್ಟೆಂಟ್ ಇದ್ದಿದ್ದು ಹೇಳ್ರಿ, ಮಾಡೋಣ. ಈ ತುಂಬೆ ಎಲ್ಲಾರು ದಿನ ಒಂದೊಂದು ಹೇಳ್ಕೊಟ್ ಕೂತ್ರ ನಾ ಏನ್ ಮಾಡ್ಬೇಕು? ಅದೊಂದು ಏನದಲ್ರಿ, ಅದೊಂದು ದವಾಖಾನೆ ಏನದಲ್ಲ, ಆಮ್ಯಾಗ ಇನ್ನೊಂದು ಒಂದ್ಸತಿ ನಾ ಬೆನ್ನ ಹತ್ತಿದ್ನಿ ಅಂದ್ರೆ ಅದಕ್ಕೆ ಮುಗಿತನ ಬೆನ್ನ ಹತ್ತೀನಿ, ನಿಮ್ಗೆ ಗುರ್ತಿರ್ಲಿ. ಅದಕ್ಕ ಅದನ್ನು ನಾವು ಪ್ರಯತ್ನ ಅಂತೂ ಮಾಡೇ ಮಾಡ್ತೀವಿ. ಅದಕ್ಕೆ ಏನ್ ಡೌಟ್ ಕೊಡ್ಬೇಡ್ರಿ. ದವಾಖಾನೆನೂ ಹೇಳಿರಿ. ಆಮ್ಯಾಗ ಆ ಪೈಪ್ಲೈನ್ ಒಂದು ಹೇಳಿರಿ, ಕುಡಿ ನೀರಿನ ಅದು 21 ಲಕ್ಷದ ಎಸ್ಟಿಮೇಟ್ ಅನ್ನ ತಂದಿರಿ. ಅದನ್ನು ನಾ ಈಗಾಗಲೇ ಬೆನ್ನ ಹತ್ತೀನಿ. ಅದಕ್ಕೇನ್ ಆಗ್ಯದ ಏನ್ ತೆಗ್ಯದ ನೋಡ್ಕೊಂಡು ಅದ್ ಪ್ರಯತ್ನ ಅಂತೂ ಮಾಡ್ತೀನಿ. ಮಾಡಿ ಸಾಧ್ಯ ಆದ್ರೆ ಒಟ್ಟು ಮಾಡಿಸ್ಬೇಕಂತೈತಿ. ಇಲ್ಲ ಟೆಂಡರ್ ಆಗಿ ಕೆಲಸ ಮಾಡಲ್ರಿ ಅದು. ನಾ ಈಗಾಗಲೇ 2-3 ಸತಿ CS ಮಾತಾಡೀನಿ, KDP ಒಳಗೆ ಚರ್ಚೆ ಮಾಡೀನಿ. ಈಗ ಇದು ನಿಮ್ ಕುಡಿ ನೀರಿಂದ ಅದು ಇಂಪಾರ್ಟೆಂಟ್ ಅದು ಮಾಡೇಬೇಕು. ನಾ ಮಾಡ್ತೀನಿ. ಇವು ಹಂತ ಹಂತವಾಗಿ ಇವು ಮಾಡಂಗಿಲ್ಲತ್ತಿಲ್ಲ, ಇವು ಮಾಡಿಕೊಡ್ತೀನಿ. ಸಹಕಾರ ಇರ್ಲಿ.